Hello guys, welcome back to my channel. You ನೋಡ್ತಾ ಇದ್ದೀರಾ ಸಂದೀಪ್ ಮುಡಶಿ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ನೀವು ಪರ್ಚೇಸ್ ಮಾಡೋ ಮುಖಾಂತರ ಅರ್ನಿಂಗ್ ಮಾಡ್ಬೋದು, ಮತ್ತು ವಾಟ್ಸಪ್ಗೆ ಶೇರ್ ಮಾಡೋ ಮುಖಾಂತರ ಅರ್ನಿಂಗ್ ಮಾಡ್ಬೋದು, ಮತ್ತು ಹಾಗೆ ನಿಮ್ಮ ಒಂದು ಫ್ರೆಂಡ್ಸನ್ನು ಜಾಯಿನ್ ಮಾಡೋ ಮುಖಾಂತರ ನೀವು ಇಲ್ಲಿ ಅರ್ನಿಂಗನ್ನು ಕೂಡ ಮಾಡ್ಕೋಬೋದು. ತುಂಬಾ ಈಸಿಯಾಗಿರೋ ಒಂದು ಸ್ಟೆಪ್ ಹೇಳ್ಕೊಡ್ತೀನಿ, ಓಕೆನಾ? ನೀವೇನಾದರೂ ನಮ್ಮ ಒಂದು ಚಾನಲ್ ಮೊಟ್ಟ ಮೊದಲು ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಹೊಸ ಚಾನಲ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋಗಳಿಗೆ ಲಿಂಕ್ ಇದೆ. ನಿಮ್ಗೇನಾದರೂ ಎನ್ಕ್ವೈರಿ ಮತ್ತು ಹೆಲ್ಪ್ ಬೇಕಾದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಲಿಂಕನ್ನು ವಿಡಿಯೋಗಳಿಗೆ ನಿಮಗೆ ಕೊಟ್ಟಿರ್ತೀನಿ. ಅದು ಹೋಗ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಆ್ಯಂಡ್ ಜಾಯ್ನ್ ಆಗಿ ಅಂತ ಹೇಳ್ತಾ ಓಕೆ, ಇವಾಗ ಈ ಒಂದು ವಿಡಿಯೋನ ನಿಮಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದರೆ, ಇವಾಗ ಸದ್ಯಕ್ಕೆ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ರೆಫರ್ ಮಾಡೋದ್ರಿಂದ ಏನಾಗತ್ತಂದರೆ, ಇಲ್ಲಿ ಒಂದು ಒಬ್ಬರಿಗೆ ನೀವು ಜಾಯಿನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಜಾಯಿನ್ ಮಾಡೋ ಮುಖಾಂತರ ಇಲ್ಲಿ 25% ಆಫ್ ಆಗುತ್ತೆ. ಅಂದರೆ ಯಾವ ಥರ ಅಂದರೆ, ಇವಾಗ ಒಬ್ಬರಿಗೆ ನೀವು ರೆಫರ್ ಮಾಡ್ತಾರೆ ಲಿಂಕು, ಅದೇ ಥರ ನಾನು ವೀಡಿಯೋ ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ, ಓಕೆನಾ? ಆ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಿ, ಈ ಆಫರ್ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ, ಓಕೆನಾ? ಆ ಅಪ್ಲಿಕೇಬಲ್ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀನಿ ಅಪ್ಲಿಕೇಶನ್ದು, ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಲಿಂಕ್ ಮುಖಾಂತರ ಓಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಬ್ಬರಿಗೆ ನೀವು ರೆಫರ್ ಮಾಡ್ತೀರಿ, ಒಂದು ಲಿಂಕ್ ಒಂದು ರೆಫರ್ ಅರ್ನ್ ಅಂತ ಇದೆ, ರೆಫರ್ ಕಳಿಸಿದ್ರಿ. ಯಾವ ಥರ ಅರ್ನ್ ಆಗುತ್ತೆ ಅಂದರೆ, ಇವಾಗ ಒಬ್ಬರಿಗೆ ನೀವು ರೆಫರ್ ಮಾಡ್ತಾರೆ, ಎಕ್ಸಾಂಪಲ್ ನಿಮ್ಮ ಒಂದು ಫ್ರೆಂಡ್ಗೆ ರೆಫರ್ ಮಾಡ್ತೀರಾ. ರೆಫರ್ ಮಾಡಿದ ತಕ್ಷಣ ಅಲ್ಲೇನಾಗುತ್ತೆ, ಅವರು ಡೌನ್ಲೋಡ್ ಮಾಡ್ಕೋತಾರೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅವರು ಯಾವುದಾದ್ರೂ ಒಂದು ಫಸ್ಟ್ ಪರ್ಚೇಸನ್ನು ಹಾಕಿದ್ರು ಅಂದರೆ, ಫಸ್ಟು 5 ಪರ್ಚೇಸ್ ನಿಮಗೆ ಕಮಿಷನ್ ಇರುತ್ತೆ, 25% ಕಮಿಷನ್ ಇರುತ್ತೆ. ಇವಾಗ ಒಂದು ಎಕ್ಸಾಂಪಲು ನಿಮಗೆ 1000ದು ನಿಮಗೆ ಇದನ್ನು ಆರ್ಡ್ರ್ ಹಾಕಿದ್ರು ಅಂತ ಇಟ್ಕೊಳ್ಳಿ. ಫ್ರೆಂಡು ನಿಮ್ಮ ಲಿಂಕ್ ಮಾಡಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದು ಬಂದು ಅವ್ರಿಗೆ ಮುಟ್ಟಿದ ತಕ್ಷಣ ಏನಾಗುತ್ತೆ, 25% ಒಂದು ಅಂದರೆ 1000 ಐಟಮ್ನಲ್ಲಿ 25% ಇರತ್ತಲ್ಲ, 25% ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಲ್ಲಿ ಆ್ಯಡ್ ಆಗುತ್ತೆ. ಬ್ಯಾಂಕ್ ಅಕೌಂಟಿಗೆ ಆ್ಯಡ್ ಆಗಲಿಲ್ಲ ಅಂದ್ರೂ ವ್ಯಾಲೆಟ್ನಲ್ಲಿ ಆ್ಯಡ್ ಮಾಡ್ತಾರೆ, ಅದು ಅಪ್ಲಿಕೇಶನ್ ವ್ಯಾಲೆಟ್ನಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಅದೇ ಅಮೌಂಟನ್ನು ನೀವು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ನ ಮಾಡ್ಕೋಬೋದು. ನೀವು ಫ್ರೀಯಾಗಿ ಆಯ್ತಲ್ಲ, ಅಮೌಂಟ್ ನಿಮಗೆ ಫ್ರೀಯಾಗಿ ಸಿಕ್ಕಿರತ್ತೆ. ಅಮೌಂಟು ಕಡಿಮೆ ಕೊಡೋದಿರುತ್ತೆ, ಆ ಅಮೌಂಟನ್ನು ಕಲೆಕ್ಟ್ ಮಾಡಿ ಅದನ್ನ ಲೆಸ್ ಮಾಡಿಬಿಟ್ಟು ಅಮೌಂಟು ಆ್ಯಡ್ ಆಗುತ್ತೆ, ಉಳಿದಿದ್ದು ಅಮೌಂಟು. ಸೊ ಅದು ನಿಮಗೆ ಇಲ್ಲಿ ಬಂದ ತಕ್ಷಣ ನೀವು ತೊಗೋಬೋದು. ಅದು ಫ್ರೀಯಾಗಿ ನಿಮಗೆ ಕಡಿಮೆ ಬೆಲೆಗೆ ನಿಮ್ಗೆ ಸಿಗತ್ತೆ. ಮತ್ತು ಅದೇ ರೀತಿ ಇಲ್ಲಿ ಇರೋ ಪ್ರಾಡಕ್ಟನ್ನು ನೀವು ಶೇರ್ ಮಾಡೋ ಮುಖಾಂತರ ನೀವು ಅರ್ನಿಂಗ್ ಮಾಡ್ಬೋದು. ಶೇರ್ ಮಾಡ್ತೀರಾ, ಶೇರ್ ಮಾಡೋದ್ರಿಂದ ಅದು ಯಾರಾದರೂ ಪರ್ಚೇಸ್ ಮಾಡಿದ್ರೆ ನೀವೆಲ್ಲ ಅರ್ನಿಂಗ್ ಕೂಡ ನೀವು ಮಾಡ್ಬೋದು. ಮತ್ತು ನೀವು ಇಲ್ಲಿ ಅರ್ನಿಂಗ್ ಮಾಡ್ಬೋದು. ಮಾರ್ಜಿನ್ ತುಂಬಾ ಇರುತ್ತೆ, ಜಾಸ್ತಿ ಇರುತ್ತೆ. ನೀವು ಇದೇ ಥರ ಅರ್ನಿಂಗ್ನ ಮಾಡ್ಕೋಬೋದು. ಇದೇ ಥರ ನಿಮಗೆ ಅರ್ನಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಈ ಚಾನಲ್ಲು ನಿಮಗೆ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.